ಹಲೋ ಗಾಯ್ಸ್, ಇದು ಪಂಜದಿಂದ ಕಡಬ ಹಾದು ಹೋಗುವಂತಹ ರಸ್ತೆಯಾಗಿರುತ್ತದೆ. ಇವತ್ತು ಅಲ್ಪ ಮೊತ್ತದ ಮಳೆ ಬಂದ ಕಾರಣ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ರೋಡಲ್ಲಿ ನೀರು ಬಂದಿದೆ. ಆದ ಕಾರಣ ರಾತ್ರಿಯಲ್ಲಿಯಾದರೂ ಸ್ವಲ್ಪ ಚಿಕ್ಕ ಪುಟ್ಟ ಮಳೆಯೆಲ್ಲ ಬಂದರೆ ರೋಡಿಗೆ ನೀರು ಬರುವಂತಹ ಸಾಧ್ಯತೆ ಇದೆ. ಆದುದರಿಂದ ಈ ಪುಲಿಕುಕ್ಕು ಎಡಮಂಗಲದಿಂದ ರಾತ್ರಿ ಹೊತ್ತು ಯಾರಾದರೆ ಬೈಕ್ ಸವಾರರು ಮತ್ತು ಇನ್ನಿತರ ಗಾಡಿಯಲ್ಲೂ ಬರುವವರು ತುಂಬ ಜಾಗ್ರತೆ ವಹಿಸಬೇಕು. ಯಾಕೆಂತ ನಾನು ಈ ವಿಡಿಯೋ ಪೋಸ್ಟ್ ಮಾಡೋದು ಅಂತೇಳಿದರೆ, ಇದು ಮೈಸೂರು ಧರ್ಮಸ್ಥಳ ಹೋಗುವಂತಹ ರಸ್ತೆಯಾಗಿರುತ್ತದೆ. ಆದ ಕಾರಣ ಇಲ್ಲಿ ಒಂದು ಬ್ಯಾರಿಕೇಡಿನ ವ್ಯವಸ್ಥೆ, ಇಲ್ಲಿ ಒಂದು ಆರಕ್ಷಕ ಠಾಣೆಯವರು ಯಾರು ಬಂದೊಂದು ಗೇಟ್ ಹಾಕುವುದಾ ಏನು ಇಲ್ಲಿ ಕಾಣುವುದಿಲ್ಲ. ಆದುದರಿಂದ ರಾತ್ರಿ ಹೊತ್ತು ಎಲ್ಲಿಯಾದರೂ ಮಳೆ ಬಂದು ಬ್ಲಾಕ್ ಆದರೆ ಅಪಾಯದ ಸ್ಥಿತಿಯಲ್ಲಿ ಉಂಟು. ಒಂದೇ ಒಂದು ಗೇಟು ಮತ್ತು ಇನ್ನಿತರ ಯಾವುದು ಕಾಣುವುದಿಲ್ಲ. ರಾತ್ರಿ ಕಳೆದ ವರ್ಷವೂ ಹಾಗೆ ಮಳೆ ಬಂದು ತುಂಬ ಬೈಕುಗಳೆಲ್ಲ ನೀರಿಗೆ ಸಿಲುಕಿಕೊಂಡಿದೆ ರಾತ್ರಿ ಬರುವಾಗ. ಆದ ಕಾರಣ ಈ ನನ್ನ ವಾಯ್ಸ್ ಕೇಳುವವರು ಎಲ್ಲರೂ ಲೋಕಲ್ ಜನತೆಗೆ, ಲೋಕಲ್ ಅಂತೇಳಿ ಕಡಬ, ಇನ್ನಿತರ ಎಡಮಂಗಲ, ಪುಲಿಕುಕ್ಕು, ಪಂಜ, ಪೊಳಂಜ ಇನ್ನಿತರ ಭಾಗದ ಜನರಿಗೆಲ್ಲ ಈ ವಿಡಿಯೋವನ್ನು ಕಳಿಸಿಕೊಟ್ಟು ಆದಷ್ಟು ಜಾಗ್ರತೆ ವಹಿಸಬೇಕು. ಈ ಜಾಗ ಅಂತ ಹೇಳಿದರೆ ಅತ್ಯಂತ ಯಾರಿಗೂ ಸಡನ್ನಾಗಿ ಗೊತ್ತಾಗುವುದಿಲ್ಲ, ಇಲ್ಲಿ ನೀರುಂಟು ಅಂತೇಳಿ ಗೊತ್ತಾಗುವುದಿಲ್ಲ ರಾತ್ರಿ ಬರುವಾಗ. ಆದುದರಿಂದ ತುಂಬ ಜನರು ಆದಷ್ಟು ಕೇರ್ಫುಲ್ ಆಗಬೇಕು. ಈ ಸ್ಥಳದಲ್ಲಿ ನೀವು ರಾತ್ರಿ ಯಾರೂ ಅಪಾಯಕ್ಕೆ ಸಿಲುಕಿಕೊಳ್ಳಬಾರದು. ಇವತ್ತು ಬೆಳಿಗ್ಗೆಯಿಂದ ಹಲವಾರು ಸ್ಕೂಟ್ರುಗಳು ಅಪಘಾತ ಸ್ಥಿತಿಯಲ್ಲಿತ್ತು. ಅದನ್ನು ತುಂಬ ಇದೆಲ್ಲ ಸೇವೆಯೆಲ್ಲ ಮಾಡಿ, ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದ ಯುವಕರು ತುಂಬ ಸೇವೆಯೆಲ್ಲ ಮಾಡಿ ಯಾರಿಗೂ ಒಂದು ಸ್ವಲ್ಪನೂ ಏನು ತೊಂದರೆಯಾಗದ ರೀತಿಯಲ್ಲಿ ಇವತ್ತು ಸಂಚಾರವನ್ನು ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಆದಷ್ಟು ಬೇಗ ಆರಕ್ಷಕ ಠಾಣೆಯವರು ಎರಡೂ ಬದಿಗೆ, ಇನ್ನು ಮುಂದಿನ ದಿವಸಗಳಲ್ಲಿ ತುಂಬ ಮಳೆ ಬರುವ ಸಾಧ್ಯತೆ ಇದೆ, ಎರಡೂ ಬದಿಗೆ ಒಂದು ಗೇಟಿನ ವ್ಯವಸ್ಥೆಯನ್ನು ಹಾಕಿಕೊಡಬೇಕು. ಮತ್ತು ನಮ್ಮ ಮಾನ್ಯ ಶಾಸಕರು ಈ ರೋಡಿಗೊಂದು ಪರಿಹಾರದ ವ್ಯವಸ್ಥೆಯನ್ನು ಕೊಡಬೇಕು. ಯಾಕೆಂತಂದರೆ ಎರಡು ಸೈಡಲ್ಲಿ ಚರಂಡಿಗಳ ವ್ಯವಸ್ಥೆ ಇಲ್ಲ, ನೀರು ನಿಂತರೆ ನೀರು ಹೋಗುವುದಿಲ್ಲ, ಬಸ್ಸು ಸಂಚಾರಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ. ಆದ ಕಾರಣ ಎಲ್ಲರೂ ಈ ವಿಡಿಯೋವನ್ನು ಮುಂದಕ್ಕೆ ಶೇರ್ ಮಾಡಿಕೊಟ್ಟು ಆದಷ್ಟು ಜನರಿಗೆ ಈ ವಿಡಿಯೋ ತಲುಪುವ ತನಕ ಶೇರ್ ಮಾಡಬೇಕು. ತುಂಬ ಡೇಂಜರ್ ಇದು ರೋಡು. ಹಲವಾರು ಸ್ಕೂಟರ್ಗಳು, ಕಾರುಗಳು ಇವತ್ತು ಸಿಲುಕಿಕೊಂಡಿತ್ತು. ಸ್ವಲ್ಪ ನೀರು ಕಡಿಮೆ ಆದ ತಕ್ಷಣ ಎಲ್ಲ ಗಾಡಿ ಹೋಯಿತು. ಹಲವಾರು ಎಮರ್ಜೆನ್ಸಿ ಗಾಡಿಗಳ ಆಂಬ್ಯುಲೆನ್ಸ್, ಒಂದೆರಡು ಆಂಬ್ಯುಲೆನ್ಸ್ಗೆಲ್ಲ ಈ ಸಿಲುಕಿಕೊಂಡು ಆಮೇಲೆ ಎಡಮಂಗಲ ರಸ್ತೆಯಾಗಿ ಹೋಯಿತು. ಆದ ಕಾರಣ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಆದಷ್ಟು ಜಾಗ್ರತೆ ವಹಿಸಬೇಕು. ಯಾಕೆಂತಂದರೆ ರಾತ್ರಿ ಹೊತ್ತು ಯಾರಿಗೂ ಅಷ್ಟು ಸಡನ್ನಾಗಿ ಗೊತ್ತಾಗೋದಿಲ್ಲ. ರಾತ್ರಿ ಎಲ್ಲ ಸಾಯಂಕಾಲ ಆದರೆ ಅಲ್ಲಿ ನೀರುಂಟಾ ಅಂತ ಗೊತ್ತಾಗೋದಿಲ್ಲ. ಆದ ಕಾರಣ ಈ ವಿಡಿಯೋ ನೋಡುವವರು ಎಲ್ಲರೂ ಜಾಸ್ತಿಯಿಂದ ಜಾಸ್ತಿ ಜನರಿಗೆ ಶೇರ್ ಮಾಡಿಕೊಟ್ಟು ಆದಷ್ಟು ಅಪಘಾತವನ್ನು ರಕ್ಷಿಸಿಕೊಳ್ಬೇಕು. ಯಾಕಂತೇಳಿದ್ರೆ ನೀರಲ್ಲಿ ಏನು ಅಂತೇಳಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಸ್ವಲ್ಪ ಆಚೆ ಹೋದರೆ ಒಂದು ಸಂಕ ಇದೆ, ಆ ಸಂಕ ಗೊತ್ತಾಗೋದಿಲ್ಲ. ಮತ್ತೊಂದು ಕರೆಂಟ್ ಕಂಬ ಇದೆ, ಅದು ಸಹ ಗೊತ್ತಾಗೋದಿಲ್ಲ. ಗುಂಡಿ ಇದೆ, ಎರಡು ಬದಿಯಲ್ಲಿ ಗುಂಡಿ ಮುಳ್ಳಲ್ಲಿದೆ, ಅದೆಲ್ಲ ಗೊತ್ತಾಗೋದಿಲ್ಲ. ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಕೊಡಬೇಕು. ಮತ್ತು ರಾತ್ರಿ ಹೊತ್ತು ಹೆಚ್ಚು ಮಳೆ ಬರುವ ಸಾಧ್ಯತೆ ಇದೆ. ಎಲ್ಲರೂ ಶೇರ್ ಮಾಡಿ ಮುಂದಕ್ಕೆ